ಆ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಆತಂಕ ಶುರುವಾಗಿದೆ. ಯಾಕಂದ್ರೆ ಕಿರಾತಕ ವಿದ್ಯಾರ್ಥಿಯೊಬ್ಬ ಮಾಡಿದ ಕೆಲಸ ಅವರನ್ನ ಬೆಚ್ಚಿ ಬೀಳಿಸಿತ್ತು. ಈ ಮಧ್ಯೆ ಮಹಿಳಾ ಆಯೋಗ ಕೂಡ ಆ ಕಾಲೇಜಿಗೆ ಭೇಟಿ ನೀಡಿ ಘಟನೆ ಬಗ್ಗೆ ವಿವರಣೆ ಕೇಳಿದೆ. ಎಸಿಎಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿಯ ನೀಚ ಕೃತ್ಯ. ಕಾಲೇಜಿಗೆ ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷೆ ಭೇಟಿ. ಮೈಸೂರು ರಸ್ತೆಯ ಕುಂಬಳಕೋಡುವಿನಲ್ಲಿರುವ ಎಸಿಎಸ್ ಕಾಲೇಜಿನಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ನಡೆದಿತ್ತು. ಇದರಿಂದ ಕಾಲೇಜಿನ ವಿದ್ಯಾರ್ಥಿನಿಯರು ಶಾಕ್ ಆಗಿದ್ರು. ಇಂಜಿನಿಯರಿಂಗ್ 7ನೇ ಸೆಮಿಸ್ಟರ್ ವಿದ್ಯಾರ್ಥಿಯೊಬ್ಬ ಗರ್ಲ್ಸ್ ವಾಶ್ರೂಮ್ನಲ್ಲಿ ಮೊಬೈಲ್ ವಿಡಿಯೋ ಚಿತ್ರೀಕರಣ ನಡೆಸಿ ಸಿಕ್ಕಿಬಿದ್ದಿದ್ದ. ಕಳೆದ ಶುಕ್ರವಾರ ಈ ಘಟನೆ ನಡೆದಿತ್ತು. ಇನ್ನು ಘಟನೆ ಬೆನ್ನಲ್ಲೇ ವಿದ್ಯಾರ್ಥಿಯನ್ನ ಕಾಲೇಜು ಮ್ಯಾನೇಜ್ಮೆಂಟ್ ಡಿಬಾರ್ ಮಾಡಿದ್ರೆ ಪೊಲೀಸರು ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ. ಇದರ ಮಧ್ಯೆ ಇಂದು ರಾಜ್ಯ ಮಹಿಳಾ ಆಯೋಗ ಕಾಲೇಜಿಗೆ ಭೇಟಿ ನೀಡಿದೆ. ಘಟನೆ ಸಂಬಂಧ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ವಿವರಣೆ ಪಡೆದಿದ್ದಾರೆ. ಚಾಲೆಂಜ್ ಏನಿಲ್ಲ, ಅವನಿಗೆ ಅದು ಪೊಲೀಸವ್ರ ಪ್ರಕಾರ ಅವನಿಗೆ ಅದೊಂದು ಅವನಿಗೆ ಪರ್ಸ್ನಲಿ ವಾಂಟೆಡ್ ದಟ್ ಅಷ್ಟೇ. ಅವನೆಲ್ಲೂ ಅಪ್ಲೋಡ್ ಎಲ್ಲ ಮಾಡಿಲ್ಲ, ಅದನ್ನೆಲ್ಲ ಚೆಕ್ ಮಾಡಿದ್ದಾರೆ. 80 ಇಲ್ಲ, ಒಂದು 7 to 8 ಏನೋ ಮಾಡ್ಕೊಂಡಿದ್ದಾನೆ ಅಂತ ಪೊಲೀಸವ್ರು ಹೇಳಿದ್ದಾರೆ. ಈಗ ನಾನು ಹೇಳಿದ್ನಲ್ಲ, ಅವ್ರದ್ದೊಂದು ಲಿಸ್ಟೇ ಇದೆ. ಅವರು ಮಕ್ಕಳೆಲ್ಲ ಹೇಳಿರೋದು ಒಂದು ಲಿಸ್ಟೇ ಇದೆ. ಅದನ್ನೆಲ್ಲ ನಾನು ಕಾಲೇಜ್ ಪ್ರಿನ್ಸಿಪಲ್ಗೆ ಬರೀಬೇಕು. ಸೊ ಬರೆದು ಅವರಿಗೆ 15 ದಿವಸಗಳ ಗಡುವನ್ನು ಕೊಟ್ಟಿರ್ತೀವಿ. ಅದರಲ್ಲಿ ಎಲ್ಲ ಸರಿಪಡಿಸಿ ಅವರು ನಮಗೆ ರಿಪೋರ್ಟ್ನ ಕಳಿಸ್ಬೇಕಾಗುತ್ತೆ. ದುಷ್ಕೃತ್ಯ ಎಸಗಿರುವಂತಹ ವಿದ್ಯಾರ್ಥಿ ಕುಶಾಲ್ ನಡೆ ಕಾಲೇಜಿನಲ್ಲಿ ಆತಂಕ ಮೂಡಿಸಿದೆ. ಹೀಗಾಗಿ ಕಾಲೇಜಿಗೆ ಭೇಟಿ ಕೊಟ್ಟ ಮಹಿಳಾ ಆಯೋಗ 15 ದಿನಗಳ ಒಳಗೆ ವಿವರಣೆ ಕೊಡಲು ಸೂಚನೆ ಕೊಟ್ಟಿದೆ. ಅತ್ತ ಕಾಲೇಜು ಆಡಳಿತ ಮಂಡಳಿ ಕೂಡ ಈ ಘಟನೆಯಿಂದ ಎಚ್ಚೆತ್ತುಕೊಂಡಿದೆ. ಪರ್ಟಿಕ್ಯುಲರ್ ಟೈಮ್ನಲ್ಲಿ ಅವನ ಮನಸ್ಥಿತಿ ಯಾಕೆ ಹಾಗಾಯಿತು ಅಂದರೆ, ನಾವು ಅವನಿಗೆ ಏನಾದರೂ ಅವನ ಸಮಸ್ಯೆ ಇದ್ದಿದ್ರೆ ಬಹುಶಃ ಅವನ ಬಗ್ಗೆ ಒಂದು ನಿಗಾನ ಇಟ್ಟಿರ್ತಾ ಇದ್ವಿ. ಯಾವುದೋ ಒಂದು ಸಂದರ್ಭದಲ್ಲಿ ಹುಡುಗ ಏನಾದರೂ ಆ ಥರ ಮಿಸ್ಚೂಸ್ ಥಾಟ್ಸ್ಗೆ ಹೋಗ್ಬೋದು ಅಂತ. ಬಟ್ ಆ ಥರದ್ದು ಯಾವುದೂ ನಮ್ಗೆ ಕಂಡು ಬರದೇ ಇರೋದ್ರಿಂದ ಪ್ರಪ್ರಥಮವಾಗಿ ಈ ಮೊದಲನೇ ಬಾರಿ ನಮಗಿದು ಆ ವಿದ್ಯಾರ್ಥಿಯ ಒಂದು ನಡವಳಿಕೆ ಕಂಡು ಬಂದಿದ್ದು ನಮಗೂ ಕೂಡ ಒಂಥರ ಸರ್ಪ್ರೈಸಿಂಗ್ ಅಂತ ಹೇಳ್ಬೋದು, ಜೊತೆಗೆ ವಿಷಾದ ಆಗಿದೆ. ಕಸ್ಟಡಿಗೆ ವಿದ್ಯಾರ್ಥಿಯನ್ನ ಪಡೆದಿರುವ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ವಿಚಾರಣೆ ನಡೆಸುತ್ತಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಆತಂಕ ಶುರುವಾಗಿದೆ. ಯಾಕಂದ್ರೆ ಕಿರಾತಕ ವಿದ್ಯಾರ್ಥಿಯೊಬ್ಬ ಮಾಡಿದ ಕೆಲಸ ಅವರನ್ನ ಬೆಚ್ಚಿ ಬೀಳಿಸಿತ್ತು. ಈ ಮಧ್ಯೆ ಮಹಿಳಾ ಆಯೋಗ ಕೂಡ ಆ ಕಾಲೇಜಿಗೆ ಭೇಟಿ ನೀಡಿ ಘಟನೆ ಬಗ್ಗೆ ವಿವರಣೆ ಕೇಳಿದೆ. ಎಸಿಎಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿಯ ನೀಚ ಕೃತ್ಯ. ಕಾಲೇಜಿಗೆ ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷೆ ಭೇಟಿ. ಮೈಸೂರು ರಸ್ತೆಯ ಕುಂಬಳಕೋಡುವಿನಲ್ಲಿರುವ ಎಸಿಎಸ್ ಕಾಲೇಜಿನಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ನಡೆದಿತ್ತು. ಇದರಿಂದ ಕಾಲೇಜಿನ ವಿದ್ಯಾರ್ಥಿನಿಯರು ಶಾಕ್ ಆಗಿದ್ರು. ಇಂಜಿನಿಯರಿಂಗ್ 7ನೇ ಸೆಮಿಸ್ಟರ್ ವಿದ್ಯಾರ್ಥಿಯೊಬ್ಬ ಗರ್ಲ್ಸ್ ವಾಶ್ರೂಮ್ನಲ್ಲಿ ಮೊಬೈಲ್ ವಿಡಿಯೋ ಚಿತ್ರೀಕರಣ ನಡೆಸಿ ಸಿಕ್ಕಿಬಿದ್ದಿದ್ದ. ಕಳೆದ ಶುಕ್ರವಾರ ಈ ಘಟನೆ ನಡೆದಿತ್ತು. ಇನ್ನು ಘಟನೆ ಬೆನ್ನಲ್ಲೇ ವಿದ್ಯಾರ್ಥಿಯನ್ನ ಕಾಲೇಜು ಮ್ಯಾನೇಜ್ಮೆಂಟ್ ಡಿಬಾರ್ ಮಾಡಿದ್ರೆ ಪೊಲೀಸರು ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ. ಇದರ ಮಧ್ಯೆ ಇಂದು ರಾಜ್ಯ ಮಹಿಳಾ ಆಯೋಗ ಕಾಲೇಜಿಗೆ ಭೇಟಿ ನೀಡಿದೆ. ಘಟನೆ ಸಂಬಂಧ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ವಿವರಣೆ ಪಡೆದಿದ್ದಾರೆ. ಚಾಲೆಂಜ್ ಏನಿಲ್ಲ, ಅವನಿಗೆ ಅದು ಪೊಲೀಸವ್ರ ಪ್ರಕಾರ ಅವನಿಗೆ ಅದೊಂದು ಅವನಿಗೆ ಪರ್ಸ್ನಲಿ ವಾಂಟೆಡ್ ದಟ್ ಅಷ್ಟೇ. ಅವನೆಲ್ಲೂ ಅಪ್ಲೋಡ್ ಎಲ್ಲ ಮಾಡಿಲ್ಲ, ಅದನ್ನೆಲ್ಲ ಚೆಕ್ ಮಾಡಿದ್ದಾರೆ. 80 ಇಲ್ಲ, ಒಂದು 7 to 8 ಏನೋ ಮಾಡ್ಕೊಂಡಿದ್ದಾನೆ ಅಂತ ಪೊಲೀಸವ್ರು ಹೇಳಿದ್ದಾರೆ. ಈಗ ನಾನು ಹೇಳಿದ್ನಲ್ಲ, ಅವ್ರದ್ದೊಂದು ಲಿಸ್ಟೇ ಇದೆ. ಅವರು ಮಕ್ಕಳೆಲ್ಲ ಹೇಳಿರೋದು ಒಂದು ಲಿಸ್ಟೇ ಇದೆ. ಅದನ್ನೆಲ್ಲ ನಾನು ಕಾಲೇಜ್ ಪ್ರಿನ್ಸಿಪಲ್ಗೆ ಬರೀಬೇಕು. ಸೊ ಬರೆದು ಅವರಿಗೆ 15 ದಿವಸಗಳ ಗಡುವನ್ನು ಕೊಟ್ಟಿರ್ತೀವಿ. ಅದರಲ್ಲಿ ಎಲ್ಲ ಸರಿಪಡಿಸಿ ಅವರು ನಮಗೆ ರಿಪೋರ್ಟ್ನ ಕಳಿಸ್ಬೇಕಾಗುತ್ತೆ. ದುಷ್ಕೃತ್ಯ ಎಸಗಿರುವಂತಹ ವಿದ್ಯಾರ್ಥಿ ಕುಶಾಲ್ ನಡೆ ಕಾಲೇಜಿನಲ್ಲಿ ಆತಂಕ ಮೂಡಿಸಿದೆ. ಹೀಗಾಗಿ ಕಾಲೇಜಿಗೆ ಭೇಟಿ ಕೊಟ್ಟ ಮಹಿಳಾ ಆಯೋಗ 15 ದಿನಗಳ ಒಳಗೆ ವಿವರಣೆ ಕೊಡಲು ಸೂಚನೆ ಕೊಟ್ಟಿದೆ. ಅತ್ತ ಕಾಲೇಜು ಆಡಳಿತ ಮಂಡಳಿ ಕೂಡ ಈ ಘಟನೆಯಿಂದ ಎಚ್ಚೆತ್ತುಕೊಂಡಿದೆ. ಪರ್ಟಿಕ್ಯುಲರ್ ಟೈಮ್ನಲ್ಲಿ ಅವನ ಮನಸ್ಥಿತಿ ಯಾಕೆ ಹಾಗಾಯಿತು ಅಂದರೆ, ನಾವು ಅವನಿಗೆ ಏನಾದರೂ ಅವನ ಸಮಸ್ಯೆ ಇದ್ದಿದ್ರೆ ಬಹುಶಃ ಅವನ ಬಗ್ಗೆ ಒಂದು ನಿಗಾನ ಇಟ್ಟಿರ್ತಾ ಇದ್ವಿ. ಯಾವುದೋ ಒಂದು ಸಂದರ್ಭದಲ್ಲಿ ಹುಡುಗ ಏನಾದರೂ ಆ ಥರ ಮಿಸ್ಚೂಸ್ ಥಾಟ್ಸ್ಗೆ ಹೋಗ್ಬೋದು ಅಂತ. ಬಟ್ ಆ ಥರದ್ದು ಯಾವುದೂ ನಮ್ಗೆ ಕಂಡು ಬರದೇ ಇರೋದ್ರಿಂದ
ಪ್ರಪ್ರಥಮವಾಗಿ ಈ ಮೊದಲೇ ಬಾರಿ ನಮಗಿದು ಆ ವಿದ್ಯಾರ್ಥಿಯ ಒಂದು ನಡವಳಿಕೆ ಕಂಡು ಬಂದಿದ್ದು ನಮಗೂ ಕೂಡ ಒಂಥರ ಸರ್ಪ್ರೈಸಿಂಗ್ ಅಂತ ಹೇಳ್ಬೋದು, ಜೊತೆಗೆ ವಿಷಾದ ಆಗಿದೆ. ಕಸ್ಟಡಿಗೆ ವಿದ್ಯಾರ್ಥಿಯನ್ನ ಪಡೆದಿರುವ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ವಿಚಾರಣೆ ನಡೆಸುತ್ತಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಆತಂಕ ಶುರುವಾಗಿದೆ. ಯಾಕಂದ್ರೆ ಕಿರಾತಕ ವಿದ್ಯಾರ್ಥಿಯೊಬ್ಬ ಮಾಡಿದ ಕೆಲಸ ಅವರನ್ನ ಬೆಚ್ಚಿ ಬೀಳಿಸಿತ್ತು. ಈ ಮಧ್ಯೆ ಮಹಿಳಾ ಆಯೋಗ ಕೂಡ ಆ ಕಾಲೇಜಿಗೆ ಭೇಟಿ ನೀಡಿ ಘಟನೆ ಬಗ್ಗೆ ವಿವರಣೆ ಕೇಳಿದೆ. ಎಸಿಎಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿಯ ನೀಚ ಕೃತ್ಯ. ಕಾಲೇಜಿಗೆ ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷೆ ಭೇಟಿ. ಮೈಸೂರು ರಸ್ತೆಯ ಕುಂಬಳಕೊಡವಿನಲ್ಲಿರುವ ಎಸಿಎಸ್ ಕಾಲೇಜಿನಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ನಡೆದಿತ್ತು. ಇದರಿಂದ ಕಾಲೇಜಿನ ವಿದ್ಯಾರ್ಥಿನಿಯರು ಶಾಕ್ ಆಗಿದ್ರು. ಇಂಜಿನಿಯರಿಂಗ್ 7ನೇ ಸೆಮಿಸ್ಟರ್ ವಿದ್ಯಾರ್ಥಿಯೊಬ್ಬ ಗರ್ಲ್ಸ್ ವಾಶ್ರೂಮ್ನಲ್ಲಿ ಮೊಬೈಲ್ ವಿಡಿಯೋ ಚಿತ್ರೀಕರಣ ನಡೆಸಿ ಸಿಕ್ಕಿಬಿದ್ದಿದ್ದ. ಕಳೆದ ಶುಕ್ರವಾರ ಈ ಘಟನೆ ನಡೆದಿತ್ತು. ಇನ್ನು ಘಟನೆ ಬೆನ್ನಲ್ಲೇ ವಿದ್ಯಾರ್ಥಿಯನ್ನ ಕಾಲೇಜು ಮ್ಯಾನೇಜ್ಮೆಂಟ್ ಡಿಬಾರ್ ಮಾಡಿದ್ರೆ ಪೊಲೀಸರು ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ. ಇದರ ಮಧ್ಯೆ ಇಂದು ರಾಜ್ಯ ಮಹಿಳಾ ಆಯೋಗ ಕಾಲೇಜಿಗೆ ಭೇಟಿ ನೀಡಿದೆ. ಘಟನೆ ಸಂಬಂಧ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ವಿವರಣೆ ಪಡೆದಿದ್ದಾರೆ. ಚಾಲೆಂಜ್ ಏನಿಲ್ಲ, ಅವನಿಗೆ ಅದು ಪೊಲೀಸವ್ರ ಪ್ರಕಾರ ಅವನಿಗೆ ಅದೊಂದು ಅವನಿಗೆ ಪರ್ಸ್ನಲಿ ವಾಂಟೆಡ್ ದಟ್ ಅಷ್ಟೇ. ಅವನೆಲ್ಲೂ ಅಪ್ಲೋಡ್ ಎಲ್ಲ ಮಾಡಿಲ್ಲ, ಅದನ್ನೆಲ್ಲ ಚೆಕ್ ಮಾಡಿದ್ದಾರೆ. 80 ಇಲ್ಲ, ಒಂದು 7 to 8 ಏನೋ ಮಾಡ್ಕೊಂಡಿದ್ದಾನೆ ಅಂತ ಪೊಲೀಸವ್ರು ಹೇಳಿದ್ದಾರೆ. ಈಗ ನಾನು ಹೇಳಿದ್ನಲ್ಲ, ಅವ್ರದ್ದೊಂದು ಲಿಸ್ಟೇ ಇದೆ, ಅವರು ಮಕ್ಕಳೆಲ್ಲ ಹೇಳಿರೋದು ಒಂದು ಲಿಸ್ಟೇ ಇದೆ. ಅದನ್ನೆಲ್ಲ ನಾನು ಕಾಲೇಜ್ ಪ್ರಿನ್ಸಿಪಲ್ಗೆ ಬರೀಬೇಕು. ಸೊ ಬರೆದು ಅವರಿಗೆ 15 ದಿವಸಗಳ ಗಡುವನ್ನು ಕೊಟ್ಟಿರ್ತೀವಿ. ಅದರಲ್ಲಿ ಎಲ್ಲ ಸರಿಪಡಿಸಿ ಅವರು ನಮಗೆ ರಿಪೋರ್ಟ್ನ ಕಳಿಸ್ಬೇಕಾಗುತ್ತೆ. ದುಷ್ಕೃತ್ಯ ಎಸಗಿರುವಂತಹ ವಿದ್ಯಾರ್ಥಿ ಕುಶಾಲ್ ನಡೆ ಕಾಲೇಜಿನಲ್ಲಿ ಆತಂಕ ಮೂಡಿಸಿದೆ. ಹೀಗಾಗಿ ಕಾಲೇಜಿಗೆ ಭೇಟಿ ಕೊಟ್ಟ ಮಹಿಳಾ ಆಯೋಗ 15 ದಿನಗಳ ಒಳಗೆ ವಿವರಣೆ ಕೊಡಲು ಸೂಚನೆ ಕೊಟ್ಟಿದೆ. ಅತ್ತ ಕಾಲೇಜು ಆಡಳಿತ ಮಂಡಳಿ ಕೂಡ ಈ ಘಟನೆಯಿಂದ ಎಚ್ಚೆತ್ತುಕೊಂಡಿದೆ. ಪರ್ಟಿಕ್ಯುಲರ್ ಟೈಮ್ನಲ್ಲಿ ಅವನ ಮನಸ್ಥಿತಿ ಯಾಕೆ ಹಾಗಾಯಿತು ಅಂದರೆ, ನಾವು ಅವನಿಗೆ ಏನಾದರೂ ಅವನು ಸಮಸ್ಯೆ ಇದ್ದಿದ್ರೆ ಬಹುಶಃ ಅವನ ಬಗ್ಗೆ ಒಂದು ನಿಗಾನ ಇಟ್ಟಿರ್ತಾ ಇದ್ವಿ. ಯಾವುದೋ ಒಂದು ಸಂದರ್ಭದಲ್ಲಿ ಈ ಹುಡುಗ ಏನಾದರೂ ಆ ಥರ ಮಿಸ್ಚೂಸ್ ಥಾಟ್ಸ್ಗೆ ಹೋಗ್ಬೋದು ಅಂತ. ಬಟ್ ಆ ಥರದ್ದು ಯಾವುದೂ ನಮಗೆ ಕಂಡು ಬರದೇ ಇರೋದ್ರಿಂದ ಪ್ರಪ್ರಥಮವಾಗಿ ಈ ಮೊದಲೇ ಬಾರಿ ನಮಗಿದು ಆ ವಿದ್ಯಾರ್ಥಿಯ ಒಂದು ನಡವಳಿಕೆ ಕಂಡು ಬಂದಿದ್ದು ನಮಗೂ ಕೂಡ ಒಂಥರ ಸರ್ಪ್ರೈಸಿಂಗ್ ಅಂತ ಹೇಳ್ಬೋದು, ಜೊತೆಗೆ ವಿಷಾದ ಆಗಿದೆ. ಕಸ್ಟಡಿಗೆ ವಿದ್ಯಾರ್ಥಿಯನ್ನ ಪಡೆದಿರುವ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ವಿಚಾರಣೆ ನಡೆಸುತ್ತಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಆತಂಕ ಶುರುವಾಗಿದೆ. ಯಾಕಂದ್ರೆ ಕಿರಾತಕ ವಿದ್ಯಾರ್ಥಿಯೊಬ್ಬ ಮಾಡಿದ ಕೆಲಸ ಅವರನ್ನ ಬೆಚ್ಚಿ ಬೀಳಿಸಿತ್ತು. ಈ ಮಧ್ಯೆ ಮಹಿಳಾ ಆಯೋಗ ಕೂಡ ಆ ಕಾಲೇಜಿಗೆ ಭೇಟಿ ನೀಡಿ ಘಟನೆ ಬಗ್ಗೆ ವಿವರಣೆ ಕೇಳಿದೆ. ಎಸಿಎಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿಯ ನೀಚ ಕೃತ್ಯ. ಕಾಲೇಜಿಗೆ ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷೆ ಭೇಟಿ. ಮೈಸೂರು ರಸ್ತೆಯ ಕುಂಬಳಕೊಡವಿನಲ್ಲಿರುವ ಎಸಿಎಸ್ ಕಾಲೇಜಿನಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ನಡೆದಿತ್ತು. ಇದರಿಂದ ಕಾಲೇಜಿನ ವಿದ್ಯಾರ್ಥಿನಿಯರು ಶಾಕ್ ಆಗಿದ್ರು. ಇಂಜಿನಿಯರಿಂಗ್ 7ನೇ ಸೆಮಿಸ್ಟರ್ ವಿದ್ಯಾರ್ಥಿಯೊಬ್ಬ ಗರ್ಲ್ಸ್ ವಾಶ್ರೂಮ್ನಲ್ಲಿ ಮೊಬೈಲ್ ವಿಡಿಯೋ ಚಿತ್ರೀಕರಣ ನಡೆಸಿ ಸಿಕ್ಕಿಬಿದ್ದಿದ್ದ. ಕಳೆದ ಶುಕ್ರವಾರ ಈ ಘಟನೆ ನಡೆದಿತ್ತು. ಇನ್ನು ಘಟನೆ ಬೆನ್ನಲ್ಲೇ ವಿದ್ಯಾರ್ಥಿಯನ್ನ ಕಾಲೇಜು ಮ್ಯಾನೇಜ್ಮೆಂಟ್ ಡಿಬಾರ್ ಮಾಡಿದ್ರೆ ಪೊಲೀಸರು ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ. ಇದರ ಮಧ್ಯೆ ಇಂದು ರಾಜ್ಯ ಮಹಿಳಾ ಆಯೋಗ ಕಾಲೇಜಿಗೆ ಭೇಟಿ ನೀಡಿದೆ. ಘಟನೆ ಸಂಬಂಧ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ವಿವರಣೆ ಪಡೆದಿದ್ದಾರೆ. ಚಾಲೆಂಜ್ ಏನಿಲ್ಲ, ಅವನಿಗೆ ಅದು